ಗಾಯ್ಸ್, ವೆಲ್ಕಮ್ ಟು ಶ್ರೀನಿವಾಸ ಸಾಗರ. ಓಕೆ, ಲೇಪಾಕ್ಷಿ ಮುಗಿಸ್ಕೊಂಡು ಆನ್ ದಿ ವೇ ಇದೊಂದು ಪ್ಲೇಸು. ನಿಯರ್ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ ಲೇಪಾಕ್ಷಿಯಿಂದ. ಬರ್ಬೋದು, ಚೆನ್ನಾಗಿದೆ. ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ. ಹಿಂದೆ ಇದೆಯಲ್ಲ, ಇದೆ ಶ್ರೀನಿವಾಸ ಸಾಗರ. ರೈನಿ ಸೀಸನಲ್ಲಿ ಬಂದರೆ ತುಂಬ ಎಂಟರ್ಟೈನಿಂಗ್ ಆಗಿ ಇರುತ್ತೆ. ಯಾಕಂದರೆ ಇಲ್ಲಿ ತೋರಿಸ್ತೀನಿ ನೆಕ್ಸ್ಟು. ನೋಡಿ, ಹಿಂದೆ ಬೋಟಿಂಗ್ ಎಲ್ಲ ಇದೆ. ಬೋಟಿಂಗ್ ಮಾಡೋರು ಬೋಟಿಂಗ್ ಮಾಡ್ಬೋದು. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಡ್ಯಾಮ್ ಇದೆಯಲ್ಲ, ಈ ಡ್ಯಾಮ್ ಮೇಲಿಂದ ನೀರು ಹರಿತಾ ಇರುತ್ತೆ ಆ ಕಡೆ. ಓಕೆ, ನೋಡಿ ಯಾರ ಇಲ್ಲಿ ಹೋಗಿದ್ದಾನೆ. ಇಲ್ಲಿ ಬೇಡ ಕಣ, ಯಾಕೋ ಇದೇ ಡ್ಯಾಮು. ಇದ್ರ ಮೇಲಾಶಿ ನೀರು ಹರಿದು ಆ ಕಡೆ ಬೀಳ್ತಾ ಇರುತ್ತೆ ರೈನಿ ಸೀಸನಲ್ಲಿ. ಮತ್ತೆ ನೀವು ಹಿಂದೆ ಇನ್ನ ಸ್ವಲ್ಪ ಮುಂದೆ ನೋಡಿದ್ರೆ ಓಕೆ, ತುಂಬ ಚೆನ್ನಾಗಿದೆ. ಹಾಂ, ಓಕೆ ಗೈಸ್, ಬನ್ನಿ. ಮುಂದೆ 2 ದೇವಸ್ಥಾನ ಇದೆ. ಹಂಗೆ ಮುಂದೆ ನೋಡಿದರೆ ಇಲ್ಲಿ ಇದ್ರ ಮೇಲಿಂದ ನೀರು ಹರಿತಾ ಇರುತ್ತೆ ಯಾವಾಗಲೂ. ರೈನಿ ಸೀಸನಲ್ಲಿ ಬಂದರೆ ಜೋರಾಗಿ ಹರಿಯಲ್ಲ, ಒಂಥರ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಆ ಜಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲೆಲ್ಲ ನಿಮಗೆ ಓಡಾಡೋಕ್ಕೆ ಬಿಡ್ತಾರೆ. ಓಕೆ, ಮತ್ತು ಆ ಕಡೆಯಿಂದ ರೋಡ್ ಇದೆ. ಸೊ ಏನಿದೆಯಲ್ಲ, ಇಲ್ಲಿಂದ ನಾವು ಈಗ ಬೈಕ್ ಹಾಕಿದ್ದೀವಲ್ಲ, ಹಿಂಗೆ ಬಂದರೆ ಸೀದಾ ಈ ರೋಟಲ್ಲಿ ಬಂದರೆ ಹಿಂಗೆ ಅಲ್ಲಿ ದೇವಸ್ಥಾನ, 2 ದೇವಸ್ಥಾನ ಇದೆ. ಒಂದು ಶ್ರೀನಿವಾಸ ಟೆಂಪಲ್, ಒಂದು ಶಿವನ ದೇವಸ್ಥಾನ. ಮತ್ತು ಇದೇನು ನೋಡ್ತಾ ಇದ್ದೀರಲ್ಲ, ಇದು ಡ್ಯಾಮ್. ಓಕೆ, ಇದ್ರ ಮೇಲೆ ನೀರು ಹರಿತಾ ಇರುತ್ತೆ. ರೈನಿ ಸೀಸನಲ್ಲಿ ಹೋದರೆ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಸಮ್ಮರಲ್ಲಿ ಬಂದರೆ ಇನ್ನೇನಿರುತ್ತೆ ಹೇಳಿ, ಇಷ್ಟೇ ನೋಡೋಕ್ಕಾಗುತ್ತೆ. ಈ ಕಡೆ ಯಾರಾದರೂ ವಿಸಿಟ್ ಮಾಡಿದರೆ ಬನ್ನಿ, ಒಂದು ವಿಸಿಟ್ ಹಾಕ್ಕೊಳ್ಳಿ. ಹಾಗೆ ನಿಮಗೆ ನೆಕ್ಸ್ಟ್ ದೇವಸ್ಥಾನದ ವ್ಯೂನು ಕೂಡ ತೋರಿಸ್ತೀನಿ. ಹತ್ರ ಹೋಗ್ತೀನಿ, ದೇವಸ್ಥಾನದ ಹತ್ರ ಹೋಗಿ ತೋರಿಸ್ತೀನಿ. ಓಕೆ, ಅಲ್ಲಿ ಹೆಂಗಿದೆ ಅಂತ ಅಂದಿವೇ ಬರ್ಬೋದು. ಇಶಾ ಫೌಂಡೇಶನ್ಗಿಂದ ಬರೀ 6 to 7 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇಶಾ ಫೌಂಡೇಶನಿಗೆ ಬಂದವರು ಕೂಡ ಒಂದು ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ, ಬೋಟಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ಇದು ನಮ್ಮ ವಿಕಾಸ್ ಅವ್ರ ಗಾಡಿ, ಟ್ರಾವೆಲ್ ಮಂಕ್ ಯೂಟ್ಯೂಬ್ ಚಾನಲ್ ಓನರ್ ಗಾಡಿ. ಅದು ಬೆಳಗಿಂದ ನಮ್ಮನ್ನ ಉತ್ಕೊಂಡು ಸುತ್ತಾರ್ದಿದೆ. ಅದು ಮನ್ಸಲ್ಲಿ ಅಂದ್ಕೊಂತಿರ್ತೈತೆ, ಬೇವರ್ಸಿಗಳ ನನ್ನನ್ನು ಅಟ್ಲೀಸ್ಟ್ ನೆರಳಿಗಾದರೂ ಹಾಕಿ ಹೋಗ್ರು, ನಿಮ್ಮದೇ ನೆರಳಾಗಾದರೂ ನಿಂತ್ಕೊಂತೀನಿ ಅಂತ. ಅದ್ರ ಮನಸ್ಸಿಗೆ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅದು ಇದ್ಬೋದು. ಬಟ್ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಮ್ಮನ್ನು ಬೆಳಗಿಂದ ಓದ್ಕೊಂಡು ಓಡಾಡಿದ್ದಕ್ಕೆ. ಬರೀ ಇಂಥದೆಯ. ಕೆಳಗಡೆ ಮಾತ್ರ ವ್ಯೂ ಸಖತ್ತಾಗಿರುತ್ತೆ ಗಾಯ್ಸ್. ಮಳೆಗಾಲದಲ್ಲಿ ಬರಬೇಕು, ಇಲ್ಲಿ ಸೌಂದರ್ಯನ ಸವಿಬೇಕು. ಅಂದರೆ ಬೇಸಿಗೆಯಲ್ಲಿ ಬಂದರೆ ಊರು ಬಾಗಿಲಾಗೋದು 100%. ನೋಡಿ, ಕೆಳಗೆ ಬರ್ತಿದ್ದಂಗೆ ಕೂಲ್ ಅನ್ನಿಸ್ತಿಲ್ವಾ ವಿಕಾಸ್? ಕೆಳಗೆ ಬರ್ತಿದ್ದಂಗೆ ಕೂಲ್ ಇದೆ. ಮೇಲೆ ನೋಡ್ರೆ ಉರಿತಾ ಇದೆ ಬೆಂಕಿ, ಬಗ 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 ಅಂತ. ಮಳೆಗಾಲದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ತುಂಬಾ ನೀರು ಬರುತ್ತಂತೆ, ನೀರು ಹರಿತಾ ಇರುತ್ತೆ. ಬಿಕಾಸ್ ಇಲ್ಲಿ ಏನ್ ಗೊತ್ತಾ, ಜನ ಎಷ್ಟು ಜನ ಇರ್ತಾರೆ ಗೊತ್ತಾ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರುತ್ತೆ. ಎಲ್ಲ ಟೂರಿಸ್ಟ್ ಬಂದು ಅದು ಜೋರಾಗಿ ಹರಿಯಲ್ಲ. ನೋಡಿ, ಅಲ್ಲಿ ಟೆಂಪಲ್ ಬೇರೆ ಇದೆ, ದೇವಸ್ಥಾನ ಯಾವುದೋ ಒಂದು ದೇವಿದೆ. ಗೈಸ್, ನಾನು ಅವಾಗಲೇ ಹೇಳಿರೋ ಹಾಗೆ ಇದು ಶ್ರೀನಿವಾಸನ ದೇವಸ್ಥಾನ, ಶ್ರೀನಿವಾಸ ಟೆಂಪಲ್. ಹಾಗೆ ಆ ಕಡೆ ಕಾಣ್ತಾ ಇರೋದು ಶಿವ ಟೆಂಪಲ್ ಪಕ್ಕದಲ್ಲಿದೆ ನೋಡಿ, ಅದು ಶಿವ ಟೆಂಪಲ್, ಇದು ಶ್ರೀನಿವಾಸ ಟೆಂಪಲ್. ಲೆಟ್ಸ್ ಗೋ ಇನ್. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೊ ಅದರಿಂದ ನಾನು ತೋರ್ಸೋಕ್ಕಾಗಲ್ಲ. ಇಷ್ಟೇ ತೋರಿಸ್ಬೋದು. ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಸ್ವಾಮಿಗಳು, ಅದರಿಂದ.
ಶ್ರೀದೇವಿ ಸಮೇತ ವೆಂಕಟರಮಣ ಸ್ವಾಮಿ, ಆ ಕಡೆದು ಮಹಾಲಕ್ಷ್ಮಿ ಟೆಂಪಲ್. ಗರುಡನ್ನು ಪ್ರತಿಷ್ಠಾಪಿಸಿದರೆ ದೀಪಸ್ತಂಭ. ಇದು ದೇವಸ್ಥಾನದ ವ್ಯೂ ಒಂದು ಸೈಡಿಂದ. ದಿಸ್ ಈಸ್ ಒನ್ ಮೋರ್ ಸೈಡ್ ಗಾಯ್ಸ್. ಇದು ಶಿವನ ದೇವಸ್ಥಾನ, ಅಲ್ಲೇ ಇರೋಂಥ ಇನ್ನೊಂದು ಶಿವನ ದೇವಸ್ಥಾನ. ಇದು ಕ್ಲೋಸ್ ಮಾಡಿದ್ದಾರೆ. ಪಿನಾಕೇಶ್ವರ ದೇವಸ್ಥಾನ ಅಂತೆ, ಪಿನಾಕೇಶ್ವರ ಅಂತ ಹಾಕಿದ್ದಾರೆ ಬೋರ್ಡು. ಈಶ್ವರನ ದೇವಸ್ಥಾನ ನೋಡಿ, ಬಸವಣ್ಣ ಇದೆ ಹಾಗೆ. ಶಿವನ ಸಂಧಿಯಿಂದ ತೋರಿಸಿದ್ದೀನಿ. ಹಾಂ, ಇಲ್ಲಿಂದ ತೋರಿಸ್ಬೋದು ಅಷ್ಟೇ. ಹಿಂಗೆ ಪಿನಾಕೇಶ್ವರ ದೇವಸ್ಥಾನ ಕ್ಲೋಸ್ ಆಗಿದೆ. ಏನು ಮಾಡೋದು? ಹಾಂ, ಅಟೆಂಡೆನ್ಸ್ ಹಾಕಿ ನೋಡಿ. ನಮ್ಮ ಟ್ರಾವೆಲ್ ಮಂಕ್ ಏನೋ ಹೇಳ್ತಾರೆ ಕಿವಿಲಿ, ಶಿವಪ್ಪ ಕೇಳಿಸ್ಕೊತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೊಂದು ವಿಶೇಷವಾಗಿರೋವಂಥ ಸಂಪ್ರದಾಯ. ನಾವು ಶಿವಪ್ಪನ ದರ್ಶನ ಮಾಡಿದ ಮೇಲೆ ನಂದಿ ಕಿವಿಲಿ ಓಂ ನಮಃ ಶಿವಾಯ ಅಂತ ಹೇಳಿದರೆ ಅವರು ಅಲ್ಲಿಗೆ ಬಂದಿದ್ರು ಅಂತ ತಲುಪಿಸ್ತಾರಂತೆ. ಇದು ವಾಡಿಕೆ. ವಾಡಿಕೆನೂ ಕೂಡ ಬೇಡಿಕೆನೂ ಕೂಡ ಎರಡು, ಬೋತ್. ಗೊತ್ತಲ್ಲ, ಹೇಳಿ ಕೇಳಿ ಶಿವಭಕ್ತರು. ಯಾರು ನಗ್ತವ್ರೆ? ಎಲ್ಲಿ ನಗ್ತವ್ರೆ? ದರ್ಶನ ಮಾಡೇ ಮಾಡ್ತೀವಿ. ಶಿವಪ್ಪನಂತೂ ಬಿಡೋಕೆ ಸಾಧ್ಯನೇ ಇಲ್ಲ. ಏನಂತೀರಿ? ಹೆಂಗ್ ಬಿಡಕ್ಕಾಗತ್ತೆ? ವೀರಶೈವ ಕುಲದಲ್ಲಿ ಹುಟ್ಬಿಟ್ಟು ಶಿವನ್ನ ಬಿಡಕ್ಕಾಗತ್ತಾ?